ಕಾಂಗ್ರೆಸ್ನಲ್ಲಿ ಒಳಗಿದ್ದ ಕೋಲ್ಡ್ ವಾರ್ ಈಗ ಹೊರಗೆ ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳುತ್ತಾ ಇದೆ. ಡಿಕೆ ಶಿವಕುಮಾರ್ ಟೀಮ್ ಶಾಸಕರು ಸಿದ್ದರಾಮಯ್ಯ ಸರ್ಕಾರವನ್ನ ಬೀಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರಾ? ಹೀಗೊಂದು ಪ್ರಶ್ನೆ ಹುಟ್ಟಲು ಕಾರಣ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಕೊಟ್ಟ ಹೇಳಿಕೆ. ಕೊನೆಗೂ ರಿವೀಲ್ ಆಯ್ತು ಕಾಂಗ್ರೆಸ್ ಸೆಪ್ಟೆಂಬರ್ ಕ್ರಾಂತಿ. ಬಿಜೆಪಿಗೆ ಹಾರಲು ಸಿದ್ಧರಾಗಿದ್ರ ಡಿಕೆಶಿ ಟೀಮ್ ಶಾಸಕರು. ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ಸಿಡಿಸಿದ್ರು ಸ್ಫೋಟಕ ಬಾಂಬ್. ರಾಜೇಂದ್ರ ವರ್ಸಸ್ ಬಾಲಕೃಷ್ಣ ಫೈಟ್. ಬೀದಿಗೆ ಬಿತ್ತು ಅಂತಹ ಕಲಹ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಏನು ಅನ್ನೋದು ಕೊನೆಗೂ ಹೊರಬಿದ್ದಿದೆ. ಈ ಮೂಲಕ ಕಾಂಗ್ರೆಸ್ನೊಳಗಿರೋ ಆಂತರಿಕ ಕಲಹವು ಮತ್ತೊಮ್ಮೆ ಸ್ಫೋಟಗೊಂಡಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜಣ್ಣ ತಮ್ಮ ಮಾತಿನಿಂದಲೇ ಕೆಟ್ಟು ಹೋದ್ರು. ಇದರಲ್ಲಿ ನಮ್ಮ ನಾಯಕರ ಷಡ್ಯಂತರ ಇಲ್ಲವೇ ಇಲ್ಲ. ಪಕ್ಷದ ಮೇಲೆ ಗೂಬೆ ಕೂರಿಸಲು ಪಿತೂರಿ ನಡೆಯುತ್ತಿದೆ. ರಾಜಣ್ಣ ಬ್ರೈನ್ ಮ್ಯಾಪಿಂಗ್ ಆಗಲೇ ಯಾರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಯಲಿದೆ ಅಂತ ಬಾಲಕೃಷ್ಣ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಅವರು ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರ್ತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ. ಸಮಾವೇಶ ಮಾಡ್ತಿದ್ದಾರೆ. ಕೆಎನ್ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿದ್ದಾರೆಂಬ ಮಾಗಡಿ ಬಾಲಕೃಷ್ಣ ಹೇಳಿಕೆ ಹಿನ್ನೆಲೆ ರೊಚ್ಚಿಗೆದ್ದ ಎಂಎಲ್ಸಿ ರಾಜೇಂದ್ರ ಅವರು ಬಾಲಕೃಷ್ಣಗೆ ತಿರುಗೇಟು ಕೊಟ್ಟಿದ್ದಾರೆ. ಬಾಲಕೃಷ್ಣ ಎಲ್ಲ ಪಕ್ಷವನ್ನ ಮುಗಿಸಿದ್ದಾರೆ. ಜೆಡಿಎಸ್ ಬಿಜೆಪಿ ಎಲ್ಲ ಆದ ನಂತರ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ. ಕಾಣದ ಕೈಗಳಿಂದ ರಾಜಣ್ಣನವರನ್ನ ಮಂತ್ರಿಗಿರಿಯಿಂದ ತೆಗೆದ್ರು. ಕೆಲವರಿಗೆ ಮಾತನಾಡುವ ತೆವಲು, ತೀಟೆ ತೀರಿಸಿಕೊಳ್ಳಲು ಈ ರೀತಿ ಮಾತನಾಡುತ್ತಾರೆ. ಈ ಮೂಲಕ ರಾಜಣ್ಣನವರು ಪಕ್ಷ ಬಿಡಲು ಎಂದು ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿಂತ ಮುಂಚೆ ಯಾವ ಪಕ್ಷದಲ್ಲಿ ಬಂದ್ರಪ್ಪ? ಬಿಜೆಪಿನೂ ಮುಗಿಸಿದ್ದಾರೆ, JDS ಮುಗಿಸಿದ್ದಾರೆ. JDS ಅಲ್ಲೂ ಶಾಸಕರಿದ್ರು, ನಮ್ಮ ಪಕ್ಷದಲ್ಲೂ ಬಂದು ಒಂದು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ. ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಹೌದು ರಾಜಣ್ಣವರು ಶಾಸಕರಿದ್ದಾರೆ, ಮಂತ್ರಿ ಇದ್ರು, ಕಾಣದ ಕೈಗಳಿಂದ ಮಂತ್ರಿಗಿರಿಯನ್ನು ತೆಗೆದ್ರು. ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆವಲಿರುತ್ತೆ ಒಬ್ಬೊಬ್ರಿಗೆ, ಇಲ್ಲ ತೀಟೆ ಇರುತ್ತೆ. ಅದನ್ನು ತೀರಿಸ್ಕೊಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ. ಇನ್ನು ರಾಜಣ್ಣನವರೇನು ಸದನದಲ್ಲಿ RSS ಗೀತೆ ಹಾಡಿಲ್ವಲ್ಲ, ಚಡ್ಡಿ ಹಾಕೊಂಡು RSS ಶಾಖೆಗಳಿಗೆ ಹೋಗಿಲ್ವಲ್ಲ. ಬಾಲಕೃಷ್ಣ ಮಾತನಾಡಿದ ಕೂಡಲೇ ಯಾರನ್ನು ಮೆಚ್ಚಿಸಿದೆ ಅನ್ಕೊಂಡಿರಬಹುದು. ರಾಜಣ್ಣ ಹೇಳಿದಂತೆ ಇವರೆಲ್ಲ ಬಿಜೆಪಿಗೆ ಹೋದರೂ ಆಶ್ಚರ್ಯವಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಕೋಟ್ ಮಾಡಿದ್ವಿ, ಅವ್ರು DK ಶಿವಕುಮಾರ್ ಅವ್ರು ಹೇಳಿದ್ದಾರೆ ಸರ್. DK ಶಿವಕುಮಾರ್ ಅವರು ಒಂದು ಕಾಲ ಬಿಜೆಪಿಗೆ ಇಟ್ಟುಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ಹಾಗಾದ್ರೆ ಇವ್ರ ಟೀಮ್ ಎಲ್ಲ ಹೋಗ್ತಾ DK ಶಿವಕುಮಾರ್ ಸಮೇತ ಅಂತ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನ್ ರಾಜಣ್ಣವ್ರು ಹೇಳಿದ್ರು, ಅದೇ ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. ಬಾಲಕೃಷ್ಣ ಅವ್ರು ಹೇಳ್ತಾರೆ ರಾಜಣ್ಣ ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಅಂತ. ಸೆಪ್ಟೆಂಬರ್ ಅಲ್ಲಿ ಮಾಡ್ರಪ್ಪ ಅವ್ರು ಬ್ರೈನ್ ಮ್ಯಾಪಿಂಗ್. ಯಾರ್ಯಾರನ್ನ ಮಾಡಿದ್ರೆ ಇವರೆಲ್ಲ ಮುಖಂಡರುಗಳನ್ನ ಯಾರ್ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರ್ಯಾರ ಜೊತೆ ಲಿಂಕ್ ಅಲ್ಲಿ ಇದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಏನು ಇಲ್ಲಿ ಬಂತಲ್ಲ ಸೆಪ್ಟೆಂಬರ್ ಇದೆ. ರಾಜಣ್ಣ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಬಾಲಕೃಷ್ಣ ಆರೋಪಕ್ಕೆ ರಾಜೇಂದ್ರ ರಾಜಣ್ಣ ರಾಂಗ್ ಆಗಿದ್ದಾರೆ. ಇನ್ನು ರಾಜಣ್ಣ ಬಾಲಕೃಷ್ಣ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಯಾವ ಪಕ್ಷಕ್ಕೂ ಹೋಗಲ್ಲ, ಕಾಂಗ್ರೆಸ್ ಪಕ್ಷ ಬಿಡೋದಿಲ್ಲ, ಕಾಂಗ್ರೆಸ್ ನನಗೆ ಎಲ್ಲವನ್ನೂ ಕೊಟ್ಟಿದೆ, ನಾನು ಯಾಕೆ ಬೇರೆ ಪಕ್ಷ ಸೇರ್ಪಡೆಯಾಗಲಿ ಅಂತ ಪ್ರಶ್ನಿಸಿದ್ದಾರೆ. ನಾನು ಯಾವ ಪಾರ್ಟಿಗೂ ಹೋಗೋದಿಲ್ಲ. ನಾನು ಕೇಳ್ಬಿಡಿ, ನಾದೊಂದು ನಿಮಗೆ ಐ ವಾಂಟೆಡ್ ಟು ಮೇಕ್ ಇಟ್ ವೆರಿ ಕ್ಲಿಯರ್. I will not leave the Congress party. I will not join any other party. Why should I join? Congress has given me everything. ಗೊತ್ತಾಯ್ತಾ? ನಾನು 2004ರಲ್ಲಿ ನಾನು MLC ಸಿಟ್ಟಿಂಗ್ ಮೆಂಬರ್ ಇದ್ದೆ. ನನಗೆ ನೀನು ನಿಲ್ಲೋದು ಬೇಡ ಅಂತೇಳಿ ನಾನೇ ನಿಲ್ತಾ ಇರಲಿಲ್ಲ. ನನಗೆ ಟಿಕೆಟನ್ನು ಕೊಡೋ ಅಂಥದನ್ನ ತಪ್ಪಿಸಿ ಆಗ ಉಗ್ರಪ್ಪನವ್ರಿಗೆ ಕೊಟ್ಟರು. ಅದನ್ನು ಪ್ರತಿಭಟನೆ ಮಾಡಿ ನಾನು ಆಗ ಕಾಂಗ್ರೆಸ್ಗೆ ಈ ಜಿಲ್ಲೆನಲ್ಲಿ ಬುದ್ಧಿ ಕಲಿಸ್ಬೇಕು ಅಂತ ಹೋದ ಪ್ರಯುಕ್ತನೇ JDS 9 ಗೆದ್ದಿದ್ದು, ಕಾಂಗ್ರೆಸ್ 1 ಗೆದ್ದಿದ್ದು.
ರಾಜಣ್ಣರನ್ನ ಸಂಪುಟದಿಂದ ಕಿಕ್ಔಟ್ ಮಾಡಿದ ಬೆನ್ನಲ್ಲೇ ವಾಲ್ಮೀಕಿ ಸ್ವಾಮೀಜಿಗಳ ನೇತೃತ್ವದಲ್ಲಿಯೇ ಸ್ವಾಮೀಜಿಗಳ ನಿಯೋಗವೊಂದು ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡಲು ಮುಂದಾಗಿದೆ. ಈ ಮೂಲಕ ದೆಹಲಿಯಲ್ಲೂ ಮಾಜಿ ಸಚಿವ ರಾಜಣ್ಣ ತಮ್ಮ ನಾಯಕತ್ವದ ಶಕ್ತಿ ಪ್ರದರ್ಶನ ಮಾಡಿ ಮತ್ತೆ ಸಚಿವ ಸ್ಥಾನ ಪಡೆಯಲು ಮುಂದಾದ ಬೆನ್ನಲ್ಲೇ ಸಿಎಂ ಆಪ್ತ ಮಿತ್ರ ರಾಜಣ್ಣ ವಿರುದ್ಧ ಡಿಕೆ ಬಣ್ಣದ ಶಾಸಕರು ಬಾಂಬ್ ಸಿಡಿಸಿದ್ದಾರೆ. ಹೀಗಾಗಿ ಇದೇನಾ ಸೆಪ್ಟೆಂಬರ್ ಕ್ರಾಂತಿ ಅನ್ನೋ ಚರ್ಚೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.